ಭಗವತಿ ತವ ತೀರೆ ನೀರಮಾತ್ರಾಶನೋಹಂ ವಿಗತ ವಿಷಯ ತೃಷ್ಣಃ ಕೃಷ್ಣಮಾರಾಧಯಾಮಿ ಸಕಲ ಕಲುಷಭಂಗೆ ಸ್ವರ್ಗ ಸೋಪಾನ ಸಂಗೆ ತರಲ ತರಂಗೆ ದೇವಿ ಗಂಗೆ ಪ್ರಸೀದ. ಎಲ್ಲರಿಗೂ ಕಾರ್ತಿಕ ಹುಣ್ಣಿಮೆಯ ಶುಭ ದಿನದ ನಮಸ್ಕಾರಗಳು. ಅಪ್ಪನ 90ರ ನಮನದ ಕಾರ್ಯಕ್ರಮಕ್ಕೆ ಕರ್ನಾಟಕದ ಹೊರಗಿನ ರಾಜ್ಯಗಳು, ಭಾರತ ದೇಶಕ್ಕೂ ಅಲ್ಲದೆ ವಿದೇಶದ ಎಲ್ಲ ಮಿತ್ರರು ಬಂದಿದ್ದೀರಿ. ಇದು ಅಪ್ಪನ ವ್ಯಾಪ್ತಿ, ವಿಸ್ತಾರ, ವೈಶಾಲ್ಯ ಅನ್ನುವ ಅರ್ಥದಲ್ಲಿ ನಿಮ್ಮನ್ನೆಲ್ಲರನ್ನು ನಾವು ಈ ಗಂಗೆಯ ತಟಕ್ಕೆ ಅಪ್ಪನ ನೆನಪಿನ ಜೊತೆಗೆ ಆಮಂತ್ರಿಸ್ತಾ, ನೀವು ಬಂದದ್ದಕ್ಕೆ ತುಂಬ ಸಂತೋಷಗಳನ್ನು ವ್ಯಕ್ತಪಡಿಸ್ತಾ, ಮೊದಲನೇದಾಗಿ ಅಪ್ಪನ ಒಂದು ಹಾಡಿನ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿ ಮುಂದೆ ನಿಮ್ಮ ಜೊತೆಗೆ ಮುಂದುವರಿಯುತ್ತೇವೆ. ಪ್ರತಿ ಕಾರ್ಯಕ್ರಮದಲ್ಲೂ ಕವಿತಾ ಉಡುಪ ಅಪ್ಪ ಅವರ ಕೊನೆಯ ಮಗಳು, ಹಾಗೆಯೇ ಸುಮಾಶಾಸ್ತ್ರಿ ಇತ್ತೀಚಿನ ದಿನಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಬಹಳ ಪ್ರಸಿದ್ಧಳಾಗ್ತಾ ಇರುವಂತಹ ಒಬ್ಬ ಕಲಾವಿದೆ. ಅವರಿಬ್ಬರು ಕೂಡಿ ನಮಗೆ ಕಳೆದ ಎಷ್ಟೋ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರೇ ಈ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾವ ಹಾಡು ಅನ್ನೋದನ್ನು ಕೂಡ ಅವರೇ ಹೇಳಿ ಮುಂದುವರಿಸ್ತಾರೆ. ಪ್ರಾರ್ಥನೆ ಕವಿತಾ ಮತ್ತು ಸುಮಾ. ಹದಿನಾಲ್ಕು ಹಾಡಿನ ಒಂದು ಹಾಡು ಗೋವಿಂದ ಸ್ತೋತ್ರ, ಶ್ರೀವರ ಬಾಲಕ. ಶ್ರೀವರ ಬಾಲಕ ರಿಂಗಣ ತತ್ಪರ ಪದ್ಮದಳಾಯತ ಲೋಚನ ದೇವ ಕುಂದಳ ಸಂತತಿ ರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ, ದೇವಕಿ ನಂದನ ಗೋವಿಂದ ವಂದೇ. ಅಟಕನೂಪುರ ಶಕ್ವರಿ ಪೂರ್ವಕ ಭೂಷಣ ಭೂಷಿತ ಶ್ಯಾಮಲ ದೇಹ ಕುಂತಳ ಸಂತತಿ ರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ, ದೇವಕಿ ನಂದನ ಗೋವಿಂದ ವಂದೇ. ಪೌರಟ ಕಿಂಕಿಣಿ ರಾಮ ವಿಧೂತನಿ ರಾಘವಿದೋಷ ಚಿದಾನಂದ ರೂಪ ಕುಂತಳ ಸಂತತಿ ರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ, ದೇವಕಿ ನಂದನ ಗೋವಿಂದ ವಂದೇ. ದೇವಕಿ ನಂದನ ನಂದನ ವಂದಿತ ಮಧ್ವ ವಿಭೀಷಣ ಸಾಂದ್ರ ಸರೋಜ ಕುಂತಳ ಸಂತತಿ ರಾಜಿತ ಸನ್ಮುಖ ದೇವಕಿ ನಂದನ ಗೋವಿಂದ ವಂದೇ, ದೇವಕಿ ನಂದನ ಗೋವಿಂದ ವಂದೇ.
80ರ ಸಂಭ್ರಮವನ್ನು ಬೆಂಗಳೂರಿನಲ್ಲಿ ನಾವು 5 ದಿನಗಳ ಕಾಲ ಆಯೋಜಿಸಿದಾಗ ಅನೇಕ ಜನ ಇಲ್ಲಿರುವವರು ಅದಕ್ಕೆ ಸಾಕ್ಷೀಭೂತರಾಗಿ ಇದ್ದವರು ಇದ್ದೀರಿ. ಆ ವೇದಿಕೆಯಲ್ಲಿ ನಾವು 80ರ ಸಂಭ್ರಮ ಉದ್ಘಾಟನಾ ದಿವಸ ಮತ್ತು ಸಮಾರೋಪದ ದಿವಸ 2 ಬಾರಿಯೂ ಕೂಡ ಅಪ್ಪ ದೀಪ ಹಚ್ಚುವಾಗ ಅದು 80 ದೀಪ ಹಚ್ಚಿಸಿದ್ವಿ. ಆಗ ಇದು 90ನೆಯ ಕಾರ್ಯಕ್ರಮ ಕೂಡ ಮಾಡುವ ಹಾಗೆ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡಿದ್ವಿ. 80ರ ಸಂಭ್ರಮ ಅಪ್ಪ ಇದ್ದಾಗ ಸಂಭ್ರಮವಾಯಿತು. ಈಗ ಅಪ್ಪ ಇಲ್ಲವಾದ್ದರಿಂದ ನಾವು 90ರ ನಮನ ಅಂತ ಈ ಕಾರ್ಯಕ್ರಮವನ್ನು ಆರಂಭ ಮಾಡುವ ಒಂದು ಯೋಚನೆಯನ್ನು ಆಕಸ್ಮಿಕವಾದ ಒಂದು ಸಂದರ್ಭದಲ್ಲಿ, ಅದು ದೀಪಾವಳಿ ಸ್ನಾನದ ಮರುದಿನ ನನ್ನ ಪಾಡಿಗೆ ನಾನು ಸ್ನಾನ ಮುಗಿಸಿ ಬಂದು ಇನ್ನೇನು ದೇವರಿಗೆ ದೀಪ ಹಚ್ಚಬೇಕು, ಕಣ್ಣು ಮುಂದೆ ಹೀಗೆ ಒಂದು ಕಟ್ಟಿತ್ತು, ಹೀಗೀಗೆ ಮಾಡು ಅಂತ. ಹೀಗೀಗೆ ಮಾಡು ಅಂತ ಕಟ್ಟಿದ ತಕ್ಷಣ ನಾನು ಅದನ್ನು ಹೇಳಿಕೊಂಡದ್ದು ಮಲ್ಲೇಪುರಂ ಸರ್ ಮತ್ತು ಬದ್ರಿಯಣ್ಣ ಅವರಿಗೆ. ಈ ಪ್ರತಿಷ್ಠಾನದ ಬೇರೆ ಬೇರೆ ಸಂದರ್ಭಗಳ ಎಡರು ತೊಡರುಗಳಲ್ಲೆಲ್ಲ ನನ್ನ ಜೊತೆಗೆ ನಿಂತವರು ಅವರಿಬ್ಬರು. ಅಂತ ಹೊತ್ತಿನಲ್ಲಿ ಅವರು ತಕ್ಷಣ ಮೊದಲು ಮಲ್ಲೇಪುರಂ ಸಭೆಗೆ ನನ್ನ ಕಣ್ಣು ಮುಂದೆ ಕಟ್ಟಿದ್ದನ್ನು ಹೀಗೀಗೆ ಮಾಡೋಣ ಅಂತ ಅನಿಸುತ್ತೆ, ಅದು ಕರ್ನಾಟಕದಾದ್ಯಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್, ಹೇಗಂತೀರಿ ಅಂತ. ತಕ್ಷಣ ಸರ್ ಹೇಳಿದರು, ನೀವು ಏನು ಯೋಚಿಸ್ತೀರಾ ಅದರ ಜೊತೆಗೆ ನಾವಿದ್ದೇವೆ ಅಂತ. ಅಷ್ಟೇ. ಬದ್ರಿಯಣ್ಣನು ಹಾಗೆ ಹೇಳಿದ್ವಿ, ಏನು ಬೇಕಾದ್ರೆ ಮಾಡಿ ವೀಣಾ, ಅದು ಚೆನ್ನಾಗಿರುತ್ತೆ, ನಾವು ಮಾಡೋಣ. ಹಾಗೆ ನಾವು ಹೊರಟೆವು. ಅವತ್ತಿಂದ ಕಡೆಗೆ ಮತ್ತೆ ಮುಂದುವರಿದಾಗ ಅದು ಕರ್ನಾಟಕದಾದ್ಯಂತ ಅಪ್ಪನನ್ನು ಪ್ರಚುರಪಡಿಸುವುದು ಕೂಡ ನಮ್ಮ ಟ್ರಸ್ಟ್ ರಿಜಿಸ್ಟರ್ ಮಾಡುವಾಗ ನಾವು ಹೇಳಿಕೊಟ್ಟ ಒಂದು ಧ್ಯೇಯವಾಕ್ಯ, ನಮ್ಮ ಟ್ರಸ್ಟಿನ ಒನ್ ಆಫ್ ದಿ ಎಜೆಂಡಾಸ್. ಸೊ ನಾವು ಕಡೆಗೆ ನನಗೆ ಯೋಚನೆ ಬಂತು, ಕರ್ನಾಟಕದಾದ್ಯಂತ ಅಪ್ಪನ ಅಭಿಮಾನಿಗಳು, ಭಕ್ತರು, ಮಿತ್ರರು ಅವರನ್ನೇ ಸೇರಿಸಿ ಕಾರ್ಯಕ್ರಮ ಮಾಡೋಣ, ನಾವು ಹೋಗಿ ಮಾಡೋದು ಚೆಂದ ಆಗೋದಿಲ್ಲ ಅಂತ. ಹಾಗೆ ಯೋಚನೆ ಮಾಡಿದ್ದು ಇವತ್ತಿನವರೆಗೆ 24 ಕಾರ್ಯಕ್ರಮಗಳು ಯೋಜನೆ ಆದವು. 1 ತಿಂಗಳಿಗೆ 2 ಕಾರ್ಯಕ್ರಮದ ಹಾಗೆ 24 ಕಾರ್ಯಕ್ರಮಗಳು. ಸೊ ತಿಂಗಳಿಗೆ 2 ಕಾರ್ಯಕ್ರಮದ ಹಾಗೆ ನಾವು ಉಡುಪಿಯಿಂದ ಆರಂಭ ಮಾಡಿದ್ವಿ. ಯಾಕಂದರೆ ಅಪ್ಪನ ಹುಟ್ಟೂರು ಉಡುಪಿ ಆದದ್ರಿಂದ ಅಲ್ಲಿಂದ ನಾವು ಮಂಗಳೂರು ಮೂಡುಬಿದಿರೆ, ಅದಾಗಿ ಪುತ್ತೂರು ಸುಬ್ರಹ್ಮಣ್ಯ ಮುಗಿಸಿ ಇದೀಗ ನಾವು 7ನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು, ನನ್ನ ಗುರುಗಳು ಅಂದರೆ ಸತ್ಯಕಾಮರು, 7 ಸಂಖ್ಯೆಯಲ್ಲ, ಅದು ಕ್ರಿಯೆ ಅಂತ. ಇವತ್ತು ನನಗೆ ಬಹಳ ಒಂದು ಜಾಗೃತ ಸ್ಥಾನದಲ್ಲಿ, ಈ ಗಂಗೆಯ ತಟ ಅಂದರೆ ಒಂದು ಜಾಗೃತ ಸ್ಥಾನ, ಇಲ್ಲಿ ನಾವು ನಮ್ಮನ್ನು ಎಚ್ಚರಿಸಿಕೊಳ್ಳುವ ಒಂದು ಕೆಲಸವಾಗಿ ಇದು 7ನೆಯ ಕಾರ್ಯಕ್ರಮ, ನಮ್ಮ ಎಚ್ಚರದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ಯೋಚನೆ ಯಾಕೆ ಬಂತು? ಯಾಕೆಂದರೆ ಅಪ್ಪ ಎಲ್ಲೆಲ್ಲಿ ಕಾರ್ಯಕ್ರಮ ಉಪನ್ಯಾಸ ಮಾಡಿದಾಗ ಅಲ್ಲಿ ನಾವು ಆಯೋಜನೆ ಮಾಡೋದು ಅಂತ ನಾನು ಹೊರಟದ್ದು. ಈ ಯೋಚನೆ ಯಾಕೆ ಬಂತು ಅನ್ನೋದಕ್ಕೆ ಒಂದು ಬಹಳ ನನಗೆ ಮತ್ತು ಅಪ್ಪನಿಗೆ ಬೆಸೆದ ಒಂದು ಗಾಢವಾದ ಕಾರಣ ಇದೆ. ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ನಿವೇದಿಸಿಕೊಳ್ಬೇಕು. ಅದಕ್ಕೆ ಸಾಕ್ಷಿದಾರರು 2 ಇದ್ದಾರೆ. ಒಬ್ಬರು ಬಾಲಾಜಿ ರಾಘವೇಂದ್ರಾಚಾರ್ಯ, ಉಡುಪಿ ರಾಘವೇಂದ್ರಾಚಾರ್ಯರು, ಇನ್ನೊಬ್ಬರು ಆನಂದ ರಾಯರು, ಮೈಸೂರಿನಿಂದ ಬಂದಿದ್ದಾರೆ. ನಾನು 2007ರಲ್ಲಿ ಕಲ್ಲಳ್ಳಿಯನ್ನು ತೊರೆದು ನನ್ನ ಪಾಡಿಗೆ ಒಂದು ಸೂಟ್ಕೇಸ್ ಇಟ್ಕೊಂಡು ಅಲೆಮಾರಿಯ ಹಾಗೆ ತಿರುಗ್ತಿದ್ದಂತಹ ಸಂದರ್ಭ. ಅದೆಲ್ಲ ತಿರುಗಾಟ ಮಾಡಿ ಋಷಿಕೇಶದ ದಡದಲ್ಲಿ ಒಂದಿಷ್ಟು ಸಮಯ ಎಲ್ಲ ತಿರುಗಾಟ ಮಾಡಿ ನಾನು ಆನಂದರಾಯರ ಮನೆಯಲ್ಲಿ ಒಂದಿಷ್ಟು ಕಾಲ ಇರುವಾಗ ನನ್ನ ಅಪ್ಪ ನನಗೊಂದು ಫೋನ್ ಮಾಡಿದರು ಕವಿತಾಳ ಮುಖಾಂತರ. ನನಗೆ ನಿನ್ನ ಜೊತೆಗೆ 1 ತಿಂಗಳು ಋಷಿಕೇಶದಲ್ಲಿ ನೀನಿದ್ದಲ್ಲಿ ಇರಬೇಕು ಅಂತ ಅಪೇಕ್ಷೆ ಉಂಟು, ಕರ್ಕೊಂಡು ಹೋಗ್ತೀಯಾ ಅಂದರು. ನಾನು ಆನಂದರಾಯರನ್ನು ಕರ್ಕೊಂಡು ಒಂದು ಅಪ್ಪ ಹೇಳಿದ ದಿನಾಂಕಗಳನ್ನು ಅವರಿಗೆ ಅನುಕೂಲವಾದದ್ದನ್ನೆಲ್ಲ ನೋಡಿಕೊಂಡು ಟಿಕೆಟ್ ಮಾಡಿ ನಾನು ಬಂದದ್ದು ವಾನಪ್ರಸ್ಥ ಆಶ್ರಮಕ್ಕೆ. ಈ ವಾನಪ್ರಸ್ಥ ಆಶ್ರಮ ನನಗೆ ಪೂರ್ವದಿಂದ ನಾನು ಬಹಳ ಬಹಳ ಧನ್ಯತೆಯಿಂದ ಹೇಳೋದು, ಇಲ್ಲಿಯ ಕಣಗಳು ನನ್ನ ಮನೆಯಲ್ಲಿವೆ. ನಾನು 94ರಿಂದ 98ರವರೆಗೆ ನನ್ನ ಗುರುಗಳ ಜೊತೆಗೆ ಇದೇ ಆಶ್ರಮದ 204 ಕೋಣೆಯಲ್ಲಿ 4 ವರ್ಷ ಕಳೆದಿದ್ದೇನೆ. ಹಾಗಾಗಿ ಇಲ್ಲಿ ಎಲ್ಲ ಗಿಡ, ಇಲ್ಲಿಯ ಸೆಕ್ಯೂರಿಟಿ, ಇಲ್ಲಿಯ ಮನುಷ್ಯರು ಪ್ರತಿಯೊಬ್ಬರು ನನಗೆ ಕನೆಕ್ಟೆಡ್. ನಾನು ಇಲ್ಲಿಗೆ ಬಂದದ್ದೇ ನನ್ನ ಗುರುಗಳು ಎಲ್ಲೆಲ್ಲೋ ತಿರುಗಾಡಿಸಿದಾಗ 1 ವರ್ಷ ನನ್ನನ್ನು ನಿರಂತರ ತಿರುಗಾಡಿಸಿದರು. ನಾನು ನನ್ನ ಗುರುಗಳಿಗೆ ಹೇಳಿದೆ, ನನಗೆ ತಿರುಗಾಡಿದ್ದು ಸಾಕು ಪಾಪ ಅಂತ, ಎಲ್ಲಿ ಹೋಗಬೇಕು ಹೇಳು ಅಂದರು. ಒಂದು ದಿವಸ ನಾನು ಹಾಗೆ ರಾಮಚೂಲ ದಾಟಿ ಈಚೆ ಬರುವಾಗ, ಪಾಪ ನನಗೆ ಇಲ್ಲಿ ಇರಬೇಕು, ಇದು ನನ್ನ ಮನೆ ಅನಿಸುತ್ತೆ, ಹಾಗೆ ಬಂದು ಕೂತಗಳು.
ನಮ್ಮ ಅಪ್ಪ ನನಗೆ ವಾನಪ್ರಸ್ಥಾಶ್ರಮ ಅಂತ ಹೇಳಲಿಲ್ಲ, ನೀನು ಎಲ್ಲಿ ಇದ್ದಿ ನಿನಗೆ ಎಲ್ಲಿ ಗೊತ್ತೋ ಅಲ್ಲಿ ಕರ್ಕೊಂಡು ಹೋಗು ಅಂದರು. ನಾನು ನನ್ನ ಅಪ್ಪನನ್ನು ವಾನಪ್ರಸ್ಥ ಆಶ್ರಮಕ್ಕೆ ಕರ್ಕೊಂಡ್ಬಂದೆ. ನಾನು ವಾಸ್ತವಿಕ ಅಪ್ಪ ಇದ್ದ ಕೋಟೆಯ ಕೊಡಿ ಅಂತ ಕೇಳಿದ್ದೆ, ಇವರು ಕೊಡಲಿಲ್ಲ. ಅದು ಅವರು ಮತ್ತು ನಾವು ಬಂದು ವಾಸವಿದ್ದದ್ದು ಇಲ್ಲೇ ಕೆಳಗೆ ಇರುವ ಕೊನೆಯ ಕೋಟೆಯ. ನಾನು ಮತ್ತೆ ಯಾವಾಗ ನೀವು ತಿರುಗಾಡುವಾಗ ತೋರಿಸ್ತೇನೆ, ಬಾಲಾಜಿ ಅಣ್ಣಂಗೆ ಗೊತ್ತು, ರಾಘವೇಂದ್ರ ಅಣ್ಣಂಗೆ. ನಾವು ಅಲ್ಲಿ 1 ತಿಂಗಳು ಇದ್ವಿ, ನಾನು ಆನಂದರಾಯರು ಅಪ್ಪ, ಮೂವರೇ. ಅಪ್ಪನ ಕೋಣೆಯಲ್ಲಿ ಅದು ಒಂದು ಮನೆಯಂತಹ ವ್ಯವಸ್ಥೆ. ಈಗ ನೀವು ಊಟ ಮಾಡಲಿಕ್ಕೆ ಹೋಗಿದ್ದೀರಲ್ಲ ಅಂಥ ಮನೆಯಂಥ ವ್ಯವಸ್ಥೆ. ಇಲ್ಲಿ ಕೂಡ 2 ಕೋಣೆಗಳು, ಮಧ್ಯ ಹಾಲ್. ಈಚೆ ಕೋಣೆಯಲ್ಲಿ ನಾನು ಆನಂದರಾಯರು, ಆಚೆ ಕೋಣೆಯಲ್ಲಿ ಅಪ್ಪ. ಅಪ್ಪನ ಏಕಾಂತ, ಓದು, ಅಲ್ಲಲ್ಲಿ ನಮ್ಮ ಜೊತೆಗೆ ಮಾತು. ಕೆಲವೊಮ್ಮೆ ಈ ಭಾಗದಲ್ಲಿ ಮಸಾಲೆ ಇಲ್ಲದೆ ಅಡುಗೆ ಮಾಡಬೇಕು. ನನ್ನ ಅಡುಗೆ ಅಪ್ಪ ಬೇರೆ ಬೇರೆ ಥರದ ಅಡುಗೆಗಳನ್ನು ನೋಡಿ ಎಂಜಾಯ್ ಮಾಡೋದು. ರಾಘವೇಂದ್ರನಿಗೆ ಗೊತ್ತು, ಅವರು ಬದರಿಯಿಂದ ಬಂದಿದ್ದರು. ನಾನು ಬರೇ ಸೊಪ್ಪುಗಳ ಒಂದು ದೋಸೆ ಮಾಡಿ ಹಾಕಿದ್ದೆ ಅವರಿಗೆ. ಅಂದರೆ ಹಿಟ್ಟು ಬೆಸಿಲಿಕ್ಕೆ ಎಷ್ಟು ಬೇಕೋ ಅಷ್ಟು, ಸೊಪ್ಪುಗಳೇ ದೋಸೆ, ಇಂಥದ್ದೆಲ್ಲ ಮಾಡಿ ಅಪ್ಪನಿಗೆ ಉಣಿಸ್ತಿದ್ದೆ. ಅಪ್ಪ ತುಂಬ ಸಂತೋಷಪಟ್ಟು, ಬಹುಶಃ ನನಗೆ ಗೊತ್ತಿರುವಾಗ ಅಪ್ಪ ವಾಕಿಂಗ್ ಮಾಡಿದ್ದು ಬಹಳ ಕಡಿಮೆ ಅವರ ಜೀವನದಲ್ಲಿ. ಆದರೆ ನಾನು ಮತ್ತು ಆನಂದರಾಯರು ದಿನ ಸಾಯಂಕಾಲ ಅಪ್ಪನ ಜೊತೆಗೆ ಗಂಗಾ ದಡದ 2 ಕಿಲೋಮೀಟರ್ ಆದರೂ ವಾಕಿಂಗ್ ಹೋಗ್ತಿದ್ವಿ. ದಡದಲ್ಲೇ ಹೋಗ್ತಿದ್ವಿ, ಅಲ್ಲೆಲ್ಲೋ ಕೂತ್ಕೊಳ್ತಿದ್ವಿ. ಅಪ್ಪ ಗಂಗೆ ಈಗ ಹೊಲಸಾಗ್ತಿದ್ದಾಳೆ, ಅವಳಿಗೆ 5,000 ವರ್ಷ ಮಾತ್ರ ಆಯುಸ್ಸು ಅಂತ ವೇದವ್ಯಾಸರು ಬರೆದಿದ್ದಾರೆ, ಇದನ್ನೆಲ್ಲ ಹೇಳ್ತಿದ್ರು. ಆ ಸಮಯ ಬಂತು, ಅವಳು ಇನ್ನು ಮಲಿನ ತೊಳೆಯುವ ಕಾಲ ಮುಗೀತು ಕಾಣ್ತದೆ, ಇಂಥ ಮಾತುಗಳನ್ನೆಲ್ಲ ಆಡ್ತಿದ್ರು. ಆ ಬಳಿಕ ಅವರು ನನಗೆ ಹೇಳಿದ್ದೇನು ಅಂದರೆ, ನನಗೆ ಈ ಜಾಗ ತುಂಬ ಪ್ರಿಯವಾಗಿದೆ, ಒಂದು ಸಾರಿ ನನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಇಲ್ಲಿ ಶಿಬಿರ ಮಾಡುವ ಅಂತ. ಇದು ನನ್ನ ಹತ್ರ ಆಗ ಹೇಳಿದರು. ಆಗ ನನ್ನ ಹತ್ರ ಇನ್ನೂ ಒಂದು ಮಾತು ಹೇಳಿದರು, ಅದನ್ನು ಅರೇಂಜ್ ಮಾಡುವಾಗ ನೀನೇ ಮುಂದೆ ನಿಂತು ಮಾಡು, ನಿಮಗೆಲ್ಲ ಪರಿಚಯ ಉಂಟಲ್ವಾ. ಆಯ್ತಪ್ಪ ಅಂದಿದ್ದೆ ನಾನು. ಬಹುತೇಕ ಅದು ಅವರ ವಿದ್ಯಾರ್ಥಿಗಳಿಗೆ ಮತ್ತು ಅಂದರೆ ಇಲ್ಲಿ ಬರೋ ಪ್ರಯಾಣ 2 ದಿನ ಮೇಲೆ ಹೋಗ್ತದೆ, ಈ ಕಾರಣಕ್ಕೆ ಅವರಿಗೆ ಹೊಂದಲಿಲ್ವೋ. ಒಟ್ಟು ಅಪ್ಪ ಆ ಬಳಿಕ ಅದನ್ನು ಮಾತನಾಡಲಿಲ್ಲ ನನ್ನ ಹತ್ರ ಶಿಬಿರ ಮಾಡೋದ್ರ ಬಗ್ಗೆ. ಹಾಗಾಗಿ ಅದು ನಾವು ಮಾಡಲಿಲ್ಲ. ನನಗೆ ಅನ್ನಿಸ್ತು, ಅಪ್ಪ ಆವತ್ತು ಆಸೆ ಪಟ್ಟಿದ್ರು, ನಾನು ಇಲ್ಲೊಂದು ಶಿಬಿರ ಮಾಡಬೇಕು ಅಂತ. ಅದು ಉಳಿದಿದೆ, ಈಗ ಮಾಡೋಣ ಅಂತ ನಾನು ನಿಮ್ಮನ್ನು ಕರೆದಿದ್ದೇನೆ. ಆ ಕಾರಣವಾಗಿ ಈ ಥರದ ಒಂದು ನಮ್ಮ ಒಂದು ಸತ್ಸಂಗ ಸಾಧ್ಯವಾಗಿದೆ ಅಪ್ಪನ ನೆನಪಿನಲ್ಲಿ. ಅಂಥದ್ದೊಂದು 90ರ ನಮನದ ಸತ್ಸಂಗ ಮಾಡುವಾಗ 7 ದಿನ ಹಾಳು ಹರಟೆಯಲ್ಲಿ ಕಳೆದು ಹೋಗಬಾರ್ದು ಅಂತ ನಾವು ತುಂಬ ಅಪರೂಪದ ವಿದ್ವಾಂಸರನ್ನು ನಮ್ಮ ಜೊತೆಗೆ ಕೂಡಿಸಿಕೊಂಡ್ವಿ. ಒಬ್ಬೊಬ್ಬರೇ ಒಂದೊಂದು ಕಾರಣಕ್ಕಾಗಿ ಬರಬೇಕಾದವರು ಅನಿವಾರ್ಯತೆಯಿಂದ ಕೊನೆಯ ಗಳಿಗೆಯಲ್ಲಿ ಬರಲಿಕ್ಕಾಗೋದಿಲ್ಲ ಅಂತೆಲ್ಲ ಆಗಿ, ನಿಜವಾಗಿ ಬರಬೇಕಾದವರೇ, ಅದು ನಾನು ಅಪ್ಪನನ್ನು ತೋರಿಸೋದು, ನಿಜವಾಗಿ ಬರಬೇಕಾದವರೇ ಯಾರು ಅಂತ ಅಪ್ಪ ನಿರ್ಣಯ ಮಾಡಿ ಕರೆಸಿದ್ದಾರೆ. ಯಾಕಂದರೆ ನಾವು ಮೊದಲು ಕೊಟ್ಟ ಹೆಸರಿನಲ್ಲಿ ಕೃಷ್ಣರಾಜ ಕುತ್ಪಾಡಿ ಇದ್ದರು. ಆ ಬಳಿಕ ಕೃಷ್ಣರಾಜ ಕುತ್ಪಾಡಿ ಅವರಿಗೆ ಏನೋ ತೊಂದರೆ ಬಂದು ಸುಪ್ರೀತಾಚಾರ್ಯ ಅಂತಾಯಿತು. ಸುಪ್ರೀತಾಚಾರ್ಯರು ಪಾಪ ಈಗ 10 ಅಥವಾ 12 ದಿನಗಳ ಪೂರ್ವದಲ್ಲಿ ತನಗೆ ತಂದೆಯನ್ನು ನೋಡಿಕೊಳ್ಳಬೇಕಾದ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ತಾನಿದ್ದೇನೆ. ತಂದೆ ತೀವ್ರ ಅನಾರೋಗ್ಯಕ್ಕೊಳಗಾಗಿದ್ದಾರೆ, ನಾನು ಅವರ ದವಾಖಾನೆಯಲ್ಲಿ ಅವ್ರ ಜೊತೆಗಿರಬೇಕಾಗತ್ತೆ, ದಯವಿಟ್ಟು ನನ್ನನ್ನು ಈ ವಿಷಯದಲ್ಲಿ ನೀವು ಕ್ಷಮಿಸಲೇಬೇಕು ಅಂತ. ಅದು ಅನಿವಾರ್ಯ. ಆಗ ಒದಗಿದವರು ಪ್ರತೋಷ. ಹಾಗಾಗಿ ಯಾರು ಬರಬೇಕು, ಅವರೇ ಬರ್ತಾರೆ ಅಂತ ಕಾಣುತ್ತದೆ. ನಮ್ಮ ಪ್ಲ್ಯಾನ್ ಸುಮ್ಮನೆ ಹಾಗೆ ಬಂದಿದ್ದಾರೆ. ಖರ್ಜಿಗೆಯವರಾಗಲಿ, ಪ್ರತೋಷ್ ಅವರಾಗಲಿ, ವಿಜಯ ಸಿಂಹಾಚಾರ್ಯರಾಗಲಿ, ನಮ್ಮ ಮಲ್ಲೇಪುರಂ ಅವರಾಗಲಿ, ನಾನು ಅವರನ್ನು ಅವರವರ ಮಾತಿನ ಸಂದರ್ಭದಲ್ಲಿ ನಾನು ಪರಿಚಯಿಸ್ತೇನೆ. ಇವತ್ತು ನಾವು ಇಷ್ಟು ಜನ ಕೂಡಿ ಮಾತನಾಡಿಕೊಂಡದ್ದು ಏನು ಅಂದರೆ, ನೀವು ಎಲ್ಲೆಲ್ಲಿಂದ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ, ನಿಮಗೆ ಅಪ್ಪನ ಜೊತೆಗೆ ಏನು ಅನಿಸಿಕೆಗಳು, ಅಥವಾ ಇದು ಯಾಕೆ ನಿಮ್ಮನ್ನು ಇಲ್ಲಿಗೆ ಕರೀತು ಅನ್ನೋದನ್ನು ಒಂದು 2 ಅಥವಾ 3 ನಿಮಿಷಗಳಲ್ಲಿ ಹೇಳಿದರೆ ಅಷ್ಟು ಜನರು ಒಂದು ಪರಿಚಯ ಆದಂಗೆ ಆಗತ್ತೆ. ಒಂದು ಇಂಟರ್ಯಾಕ್ಷನ್ಗೆ, ಸಂವಹನಕ್ಕೆ ಒಳ್ಳೆಯ ಒಂದು ಸೌಹಾರ್ದ ಬಾಂಧವ್ಯ ಮೂಡುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇಷ್ಟು ಜನ ಆರಿಕೆ ಮಾಡ್ಕೊಳ್ತೀವಿ. ನಿಮಗೆ ನಿಮ್ಮ ಪರಿಚಯ ಮತ್ತು ನಿಮ್ಮ ಅನಿಸಿಕೆಗಳು, ನೀವು ಇಲ್ಲಿ ಯಾಕೆ ಬಂದಿದ್ದೀರ ಅನ್ನೋ ಒಂದು 10-12 ವಾಕ್ಯಗಳಲ್ಲಿ ಹೇಳಬೇಕು ಅಂತ ಪ್ರಾರ್ಥಿಸ್ತೇನೆ.